ಸರ್, ಇದು ಹೊಂಚೇನ್ ರಸ್ತೆ ಬಂದಿರುವಂಥ ಜಾಗ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 5 ಎಕರೆ. ತಾರ್ ರೋಡಿಂದ ಜಸ್ಟು ಒಂದು 400-500 ಮೀಟ್ರು ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ. ಇದು 1 ಎಕರೆ. ಇದು ಫುಲ್ ಎಲ್ಲ ತೆಂಗು ಹಾಕ್ಬಿಟ್ಟಿದ್ದಾರೆ 1 ಎಕರೆಗೂ. ಇದು ಕರೆಕ್ಟಾಗಿ ಮಳವಳ್ಳಿಯಿಂದ 17-18 ಕಿಲೋಮೀಟ್ರ್ ಆಗುತ್ತಾ. ಒಳ್ಳೆ ಭಾಗಶಃ ಸ್ಕ್ವೇರ್ ಆಗುತ್ತೆ ನೋಡಿ ಜಾಗ ಇದು. ಇದೇನು ಕಾಣ್ತೈತೆ ಇದೇ ಜಾಗ ಬೆಂಗಳೂರಿನ 117 ಕಿಲೋಮೀಟ್ರು. ಈ ಕಡೆ 4 ಎಕರೆ. ಈಗ ಇದು 1 ಎಕರೆ ಸಪ್ರೇಟ್ ಬೇಕು ಅಂದರೂ ಕೊಡ್ತಾರೆ. ಇದು 1 ಎಕರೆಗೆ ಇದು 4 ಗುಂಟೆ ಜಾಗ ಹಿಂದ್ಗಡೆಗೆ ಹೋಗೋಕೆ ಅವ್ರ ಅಣ್ಣವ್ರದ್ದು. ಈ ರಸ್ತೆಯಿಂದ ಈ ಲ್ಯಾಂಡ್ಗೆ ಹೋಗೋಕೆ 4 ಗುಂಟೆ ಜಾಗ ಇವ್ರು ಬಿಟ್ಕೊಂಡಿರೋದು. ಇದನ್ನು ಸೇರಿ ರಿಜೆಸ್ಟ್ ಮಾಡಿಕೊಡ್ತಾರೆ. ಎಲ್ಲರೂ ಒಟ್ಟಿಗೆ ತಗೋತೀವಿ ಅಂದ್ರೆ ಇದು 1 ಎಕರೆ, ಇದು 1 ಎಕರೆ, ಇದು 4 ಎಕರೆ. ಇದು 1 ಎಕರೆಗೆ ಬೋರ್ಗಲ್ಲಿಲ್ಲ. ಇವ್ರದ್ದು ಇನ್ನೊಂದು ಜಮೀನು ಐತೆ, ಪಕ್ಕ ಜಮೀನು, ನೀರು ಇದಕ್ಕೆ ಕನೆಕ್ಟ್ ಮಾಡ್ತಾಯಿದ್ದಾರೆ. ಇದೆಲ್ಲ ಡ್ರಿಪ್ ಐತೆ. ಇದು ನೋಡಿ 4 ಎಕರೆ ಬಂದಿರುವಂಥ ಜಾಗ ಇದು. ಇದರಲ್ಲಿ 2 ಬೋರ್ಗಲ್ ಐತೆ. 4 1 + 5 ಬೇಡ. 1 ಎಕರೆ ಬೇಡ, 4 ಎಕರೆ ತಗೋತೀವಿ ಅಂದರು 4 ಎಕರೆ ಕೊಡೋಕೆ ರೆಡಿ. ಇದು 1 ಎಕರೆ ಬೇರೆಯವ್ರು ತಗೊಳಕ್ಕೆ ರೆಡಿ ಇದ್ದಾರೆ. ಒಟ್ಟಿಗೆ ಇರಲಿ ಅಂದ್ರೆ 4 1 4 5 ಎಕರೆನೂ ಮಡಿಕೋಬೋದು. ಇದೆಲ್ಲ ಫುಲ್ಲು ಅರ್ಧ ಅಡಿಕೆ ಐತೆ, ಭಾಳ ಅಡಿಕೆ ಅರ್ಧ. 4 ಎಕರೆಯಲ್ಲಿ 2 ಬೋರ್ಗಲ್ಲಿ ಒಳ್ಳೆ ನೀರೈತೆ. ನೀರಂತೂ ತುಂಬ ಅದ್ದೂರಿ ನೀರು. ಇದು ಬೆಂಗಳೂರಿನ 117 ಕಿಲೋಮೀಟ್ರ್ ಆಗುತ್ತಾ. ಒಂದು ಸೈಡ್ ಅಡಿಕೆ ಬಾಳೆ, ಇನ್ನೊಂದು ಸೈಡ್ ಎಲ್ಲ ಫುಲ್ಲು ತೆಂಗು ಬಾಳೆ. ತೆಂಗು ಅಂತೂ ಒಳ್ಳೆ ತೆಂಗು, ಸೂಪರಾಗಿದೆ ಜಾಗ, ಸೂಪರಾಗಿದೆ. ಎಲ್ಲ ಒಂದೇ ಮಟ್ಟ, ಒಂದೇ ಲೆವೆಲ್ ನೋಡಿ. ಇದೇ ರೀತಿ ಇದೆ ಅಡಿಕೆ ತೆಂಗು ಅಂತೂ ಎಲ್ಲ ಇವಾಗ ಫಲ ಸ್ಟಾರ್ಟ್ ಆಗಿದೆ. ನೋಡಿ, ಅರ್ಧರಲ್ಲಿ ತೆಂಗು ಬಾಳೆ ಐತೆ, ಅರ್ಧರಲ್ಲಿ ಅಡಿಕೆ ಬಾಳೆ. ನೋಡಿ ಎಲ್ಲ ಇದೇ ರೀತಿ ಫಲ ಸ್ಟಾರ್ಟ್ ಆಗಿದೆ ತೆಂಗಂತೂ. ಎಲ್ಲ ಪ್ರತಿಯೊಂದು ಸಸಿಗಳು ಫಲ ಸ್ಟಾರ್ಟ್ ಆಗಿದೆ. ಮಣ್ಣಂತೂ ಸೂಪರಾಗಿದೆ, ಒಳ್ಳೆ ಅದ್ದೂರಿ ಮಣ್ಣು. ನಾಲ್ಕು ಎಕರೆ, ಒಂದು ಟೋಟಲ್ 5 ಎಕರೆ. 5 ಎಕರೆಲ್ಲೂ ಫಸಲು ಐತೆ. ಎಲ್ಲ ಡ್ರಿಪ್ ಮಾಡಿಬಿಟ್ಟಿದ್ದಾರೆ, ಹನಿ ನೀರಾವರಿ ಮಾಡಿದ್ದಾರೆ. ಇದರಲ್ಲಿ 4 ಎಕರೆಲಿ 2 ಬೋರ್ಗಲ್ ಐತೆ. 1 ಎಕರೆ ಬೋರ್ಗಲ್ ಇಲ್ಲ ಅದಕ್ಕೆ. ಅದು 1 ಎಕರೆ ಬೇಡ, ಇದು 4 ಎಕರೆ ತಗೊಳ್ತೀವಿ ಅಂದರೂ ಕೊಡ್ತಾರೆ. ಅದು 1 ಎಕರೆನ ಸೇರಿಸಿ ಇದು 4 ಎಕರೆ ಬೇಕು ಅಂದರೂ ಕೊಡ್ತಾರೆ. 1 ಎಕರೆ ಒಬ್ಬರು ತಗೋಬೋದು, ಇದು 4 ಎಕರೆ ಒಬ್ಬರು ತಗೋಬೋದು. ಇಲ್ಲಾರ ಅದು ಬೇಡ ಅಂತಂದ್ರೆ 2 ಎಕರೆ 2 ಎಕರೆ 1 ಎಕರೆ 3 ಜನ ಡಿವೈಡ್ ಮಾಡ್ಕೋಬೋದು. ಇಲ್ಲಾರ 1 ಎಕರೆ 1 ಎಕರೆ ಅಂದ್ರೆ 4 ಜನ ಬೇಕಾದ್ರೂ ಡಿವೈಡ್ ಮಾಡ್ಕೋಬೋದು. ಇದನ್ನು ಜಾಗ ಮಾತ್ರ ಅದ್ದೂರಿ ಜಾಗ, ಒಳ್ಳೆ ಸೂಪರಾಗಿದೆ. ಇದಕ್ಕೆ ಹಿಂದಗಡೆಗೂ ರಸ್ತೆ ಐತೆ. ಹಿಂದಗಡೆ ಜಮೀನು ಅಂದರೆ ಇದೇ ಓನರ್ ಜಮೀನ್ದು. ಅವರು ರಸ್ತೆ ಬಿಟ್ಕೊಂಡಿದ್ದಾರೆ, ಅಲ್ಲೋ ಬೇಕಾದ್ರೆ ತಿರುಗಾಡ್ಬೋದು. ನಮಗೆ ಬೇಡ ಅಂದರೆ ನಿಮ್ಮ ಈ ವಿಲೇಜ್ ಮ್ಯಾಪ್ ರಸ್ತೆಯಲ್ಲಿರುವಂಥಲ್ಲಿ ಕನೆಕ್ಟ್ ಮಾಡ್ಕೊಂಡು ಗೇಟ್ ಇಟ್ಕೊಂಡು ಈ ಲ್ಯಾಂಡ್ ಒಳಗಡೆ ತಿರುಗಾಡ್ಬೋದು. ಎಷ್ಟಿದೆ ಅಡಿಕೆ ತೆಂಗು ಅಂತ ಕೌಂಟ್ ಮಾಡಿಲ್ಲ, ನಾನು ಜಾಗ ಇಡೋ ಮಾಡ್ತಾಯಿದ್ದೀನಿ. ಇವರು ಟೋಟಲ್ ಕುಂಟೆ 7,10,000 ರೂಪಾಯಿ ಹೇಳ್ತಿದ್ದಾರೆ. ಪೆನ್ಷನ್ ಇಲ್ಲ, ಮನೆ ಇಲ್ಲ, ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ಲು. ಮಳವಳ್ಳಿ ಟು ಮೈಸೂರು ಹೈವೇ ರೋಡಿಂದ ಒಳಗಡೆಗೆ 7 ಕಿಲೋಮೀಟ್ರು. ಜಾಗ ಮಾತ್ರ ಸೂಪರಾಗಿದೆ ನೋಡಿ. 4 ಎಕರೆ, 5 ಎಕರೆ. 4 ಜನ ರೋಡ್ಗೆ ತುಂಬ ಉದ್ದ ಐತೆ, ಹೆಚ್ಚು ಕಮ್ಮಿ ಒಂದು 400 ಅಡಿ 500 ಅಡಿ ಐತೆ. 4 ಜನ ಬೇಕಾದ್ರೆ ಮಡಿಕೋಬೋದು, ಇಬ್ಬರು ಬೇಕಾದ್ರೆ ಮಡಿಕೋಬೋದು. ಇಲ್ಲ 5 ಎಕರೆನೂ ಒಬ್ಬರೇ ಒಟ್ಟಿಗೆ ತಗೋತೀವಿ ಅಂದ್ರೆ ತಗೋಬೋದು.
ಇದು ಬೆಂಗಳೂರಿಗೆ 117 ಕಿಲೋಮೀಟ್ರು. ಇವರು ಕುಂಟೆ 7,10,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ.